ನಿಮಗೆ ಖುಷಿ ಕದಿಲ್ಲ ಆಗ್ತಾ ಇಲ್ವಾ? ಯಾವಾಗ ಮೊದಲು ನನ್ನ ಊರಿಗೆ ಸೇರ್ಬಿಡ್ತೀನೋ, ನನ್ನ ಹಳ್ಳಿ ನೋಡ್ತೀನೋ ಖುಷಿಲಿ ನಿಂತ್ಕೊಳ್ಳೋ ಇವತ್ತು. ನನಗಿಂತ ಹೆಚ್ಚಾಗಿ ನಮ್ಮ ಅಮ್ಮಂಗೆ ಅದೆಷ್ಟು ಸಂತೋಷ ಆಗಿರುತ್ತೆ ಗೊತ್ತಾ? ನಾವೆಲ್ಲ ವಾಪಸ್ ಮನೆಗೆ ಬರ್ತಾ ಇದೀವಿ, ಹಬ್ಬಕ್ಕೆ ಜೊತೆಲಿ ಇರ್ತೀವಿ ಅನ್ನೋದೇ ಖುಷಿ. ಕಾಯ್ತಾ ಇದ್ದಾರೆ ಅವಳು ನಮಗೋಸ್ಕರ. ಅಯ್ಯೋ ನಮ್ ಕತೆ ಬಿಡಿ. ಅಲ್ಲಿ ರೋಹಿಣಿ ಮಾವ ಮಲೇಷ್ಯಾದಿಂದ ಬರ್ತಿದ್ದಾರೆ. ಅವ್ರಿಗೆ ಮಾಡೋ ಮರ್ಯಾದೆಯಲ್ಲಿ ಏನು ಕೊರತೆ ಬರಬಾರ್ದು ಅಷ್ಟೇ. ಅಪ್ಪ ಒಂದು ಕೆಲಸ ಮಾಡ್ಬಿಡುವ, ನಮ್ಮ ಊರ ಕೇರಿನಲ್ಲಿ ನೀರೆಲ್ಲ ತೆಗೆಸ್ಬಿಟ್ಟು ಬರೀ ಪನ್ನೀರ್ ತುಂಬಿಸ್ಬಿಟ್ಟು ಅದ್ರ ತುಂಬಾ ಸೆಂಟ್ ತುಂಬಿಸ್ಬಿಟ್ಟು ಅದನ್ನ ರೆಡಿ ಮಾಡ್ಬಿಡೋಣ, ಏನಂತೀಯ? ಅಯ್ಯೋ ಅಲ್ಲಿಗೆ ಬರ್ತಿದ್ದಾಗೆ ವಾಸನೆ ಹಂಗೆ ಮೂರ್ಛೆ ಹೋಗ್ಬಿಡ್ಬೇಕು. ಬಾಯಿ ಮುಚ್ಚೋ ಸಾಕು, ಏನು ಅಂತ ಮಾತಾಡ್ತಾನೆ. ಹಂಗೆ ಈ ಮಲಗೋ ಮಂಚನು ಚಿನ್ನದಲ್ಲಿ ಮಾಡಿಸ್ಬಿಡೋದಪ್ಪ, ಓಕೆನಾ? ಬಂದವ್ರ ಮುಂದೆ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮರ್ಯಾದೆ ಆಗುತ್ತೆ ಅಂತ ಕೇಳ್ರಿ ಅವನ್ನ. ಈಗ ನಾವು ಅವ್ರ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ಬೇಕಾ, ಇವ್ರ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ಬೇಕಾ ಕೇಳ್ಬಿಡಬು. ಸೂರ್ಯ ಸಾಕಣೋ, ಅದೆಷ್ಟು ರೇಗಿಸ್ತೀಯೋ, ಸೈಲೆಂಟಾಗಿ ಕಾರ್ ಓಡಿಸು. ರೋಹಿಣಿ, ಯಾಕೆ ಟೆನ್ಷನ್ ಆಗಿದ್ಯಾ? ನಿಮ್ಮ ಮಾವ ಇಲ್ಲಿಗೆ ಆರಾಮಾಗಿ ಬಂದು ಸೇರ್ತಾರೆ ತಾನೆ? ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾರೆ. ರವಿ, ಈ ಹಳ್ಳಿ ಯಾಕೆ ಮೂವೀಸಲ್ಲಿ ತೋರಿಸೋ ಥರ ಇಲ್ಲ? ತುಂಬಾ ವಾಟರ್ ಫಾಲ್ಸು, ಒಳ್ಳೊಳ್ಳೆ ಸೀನರೀಸ್ ಎಲ್ಲ ಇರುತ್ತಲ್ವಾ? ಸಿನಿಮಾಗಳಲ್ಲಿ ಹತ್ತೂರ್ನ ಒಂದೇ ಕಡೆ ಇರೋ ಹಂಗೆ ತೋರಿಸ್ತಾರಮ್ಮ, ನಿಜವಾದ ಊರು ಹೀಗೆ ಇರುತ್ತೆ. ಯಾಕೆ ಈ ಗದ್ದೆ ಹೊಲ ಕೊನೆರಿಗಳು ಚೆನ್ನಾಗಿಲ್ವಾ? ಟು ಬಿ ಆನೆಸ್ಟ್ ತುಂಬಾ ಚೆನ್ನಾಗಿದೆ. ಶ್ರುತಿ, ಅಜ್ಜಿ ಮನೆ ಹತ್ರ ಇನ್ನೂ ಸೂಪರ್ ಆಗಿರುತ್ತೆ. ನೀನ್ ಅಲ್ಲಿ ಬಂದ್ಮೇಲೆ ಗೊತ್ತಾಗೋದು. ನೀನ್ ಹೇಳ್ತಿದ್ಯಾ ಅಂತ ನಾನು ಒಪ್ಕೋತೀನಿ. ಬೈ ದ ವೇ ರೋಹಿಣಿ, ನೀವು ಮಲೇಷ್ಯಾಲೇ ಹುಟ್ಟು ಬೆಳೆದಿದ್ದಲ್ವಾ? ಸೊ ನೀವು ಕೂಡ ಈ ಹಳ್ಳಿಗಳೆಲ್ಲ ನೋಡಿರಲ್ಲ? ಇಲ್ಲ ಇಲ್ಲ, ನಾನು ಕೂಡ ಸಿನಿಮಾದಲ್ಲೇ ನೋಡಿರೋದು. ಊರೆಲ್ಲ ಓಕೆ, ಬಟ್ ನಾವು ಉಳ್ಕೊಳ್ಳೋ ಜಾಗ ಕಂಫರ್ಟಬಲ್ ಆಗಿರುತ್ತೋ ಇಲ್ವೋ ಅನ್ನೋದೇ ನನ್ನ ಯೋಚನೆ. ಅಲ್ಲಿ ಸಪ್ರೇಟ್ ರೂಮ್ ಅಂತ ಏನಿರಲ್ಲಮ್ಮ. ಚಾಪೆ, ಕೈ ತುತ್ತು, ಚಂದ್ರ, ಚಂದಮಾಮನ್ ಕತೆ, ಇಷ್ಟೇ. ಅಯ್ಯೋ ರವಿ, ನಿಮ್ಮ ಅಣ್ಣ ಏನ್ ಹೇಳ್ತಿದ್ದಾರೆ? ನಾವಲ್ಲಿ ಹೋಗಿ ಚಾಪೆ ಮೇಲೆ ಮಲ್ಕ್ಬೇಕಾ? ಶ್ರುತಿ, ಹಾಗೆಲ್ಲೇನಿರಲ್ಲ. ನೀನ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಬಿಡು, ವಾಸ್ತವನ ಅನುಭವಿಸು. ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ, ಟ್ರಸ್ಟ್ ಮೀ. ಏನೋ ರವಿ, ನೀನು ಅತ್ತೆ ಬಲವಂತ ಮಾಡಿದಕ್ಕೆ ನಾನು ಬರ್ತಾ ಇರೋದು. ಅಲ್ಲೊಂಚೂರು ಡಿಸ್ಕಂಫರ್ಟ್ ಆದ್ರೂ ನಾನು ಯಾವ್ದಾದ್ರು ರೆಸಾರ್ಟು ಇಲ್ಲ ಯಾವ್ದಾರ ರೂಮೇ ಬುಕ್ ಮಾಡ್ಕೊಂಡು ಹೊರಟೆ ಹೋಗ್ಬಿಡ್ತೀನಿ. ಏನಮ್ಮ ನೀವು ಇನ್ನೂ ಊರಿಗೆ ಹೋಗಿಲ್ಲ, ಆಗ್ಲೇ ವಾಪಸ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣ, ಇನ್ನು ಎಷ್ಟು ದೂರ ಹೋಗ್ಬೇಕು? ಇನ್ನು ಸ್ವಲ್ಪ ದೂರ ಅಮ್ಮ ಅಷ್ಟೇ. ಒಂದು ಕೆಲಸ ಮಾಡಿ, ನಿಮ್ಮ ಫೋನಲ್ಲಿ ಒಂದು ಹಾಡು ಹಾಕೊಂಡು ಒಂದು ಸಣ್ಣ ನಿದ್ದೆ ಮಾಡಿ, ಅಷ್ಟರಲ್ಲಿ ನಾನು ನಿಮಗೆ ಊರು ತಲುಪಿಸ್ಬಿಡ್ತೀನಿ. ಆರ್ತಿ ತಟ್ಟೆ ರೆಡಿ ಮಾಡಿದೇನೆ. ಅಯ್ಯೋ ರಾಮ, ಅತ್ತೆ ಸರಿ ಅಮ್ಮ, ಇದನ್ ಕೇಳ್ತಾ ಇರೋದು. ರೆಡಿ ಆಗಿದೆ ಎಲ್ಲ. ಹೇಳ್ಬಿಟ್ರೆ ನಿನ್ಗೇನಾಗುತ್ತೆ? ನನ್ಗೇನು ಇಲ್ಲ ಮೋರೆ, ನಿಮ್ ಚಡ್ಪಡಿಕೆ ನಾನು ನೋಡಕ್ಕಾಯ್ತಿಲ್ಲ. ಜಾತ್ರೆಗೆ ಬಂದವರು ತೇರಿಗೆ ಬರಲ್ವಾ, ಊರಿಗೆ ಬಂದವರು ನೀರಿಗೆ ಬರಲ್ವಾ? ಹಂಗೆ ಅಲ್ಲಿ ಹೊರಟವ್ರೆ ಅಂದ್ರೆ ಬಂದೇ ಬರ್ತಾರೆ. ನೀವ್ ಯಾಕೆ ಇಷ್ಟೊಂದು ಪರದಾಡ್ತಾ ಇದ್ದೀರಾ? ವಯಸ್ಸು ಕಣೆ, ವಯಸ್ಸಾದವರು ಚಿಕ್ಕ ಮಕ್ಳಿದ್ದ ಹಾಗೆ. ಮನೆಗೆ ಯಾರು ಬರ್ತಾರೆ ಅಂದ್ರೆ ಮನಸ್ಸು ಎದ್ದು ಕುಣಿತಾ ಇರುತ್ತೆ. ಕುಣಿತೆ ಕುಣಿತೆ, ನಿಮ್ ಚಡ್ಪಡಿಕೆ ನಂಗೆ ನೋಡಕ್ಕಾಯ್ತಿಲ್ಲ. ಅವರೇ ಗಾಡಿ ಬಂತು, ಗಾಡಿ ಬಂತು. ನಮ್ ಸೂರ್ಯಂದೆ ಬಂತು ಬಂತು. ಹೆಂಗ ಆರೋಗ್ಯ ಹೇಗಿದ್ಯೋ? ನನಗೇನಾಗಿದೆಯಮ್ಮ, ನಿನ್ನ ಆಶೀರ್ವಾದದಿಂದ ಗುಂಡ್ಕಲ್ ಇದಾಗಿದ್ದೀನಿ, ಫಸ್ಟ್ ಕ್ಲಾಸ್. ನೋಡು ನೀರಪ್ಪ, ನಮ್ಮಪ್ಪ ತಾಕತ್ತಾಗಿರ್ತಾನೆ, ಬಿಡಲಕ್ಕೆ ಯೋಚನೆ ಮಾಡಬೇಡ. ನೋಡೋ, ಬರೀ ಚೆನ್ನಾಗಲ್ಲ, ಬಾಕುಬಲಿ ಬಾಕುಬಲಿ ತರ ಅವ್ರೆ, ರುದ್ರಸ್ಥ ಅನ್ಕೊಂಡು. ಏನೇ ಚಿತ್ರ ಬಿತ್ರಿ, ಕೈ ಬೀಸ್ಕೊಂಡ್ ಬಂದ್ಯೋ ಅಥವಾ ಗಂಡಂದು ಮಾತ್ರೆ ಗಿತ್ರೆ ತಂದಿದ್ಯೋ? ನಿಮ್ ಮಗನೇ ತಂದಿದಾರ್ ಬಿಡಿ. ಯಾಕೆ? ನೀನ್ ತಂದಿದ್ರೆ ನಿನ್ ಕೈಗೇನ್ ಹೆಬ್ಬಾಗ್ ಸುತ್ಕೊಳ್ಳೋದ? ಚೂಡಾಮಣಿ, ಗಂಜಲ ಅಲ್ಲ,
ಪಂಚಗವ್ಯದಲ್ಲಿ ಸ್ನಾನ ಮಾಡ್ಬೇಕು ನಾನು. ಹಾಗೆ ಮಾಡ್ಬಿಡ್ತೀರಾ ನಾನು ಇಲ್ಲಿಂದ ಹೋಗೋಷ್ಟ್ರಲ್ಲಿ. ಸೊಸೆಯರು ಬಂದಿದಾರಲ್ಲ, ಅವಮಾನ ಅವ್ರ ಮುಂದೆ ಅನ್ನಿಸ್ಕೊಳಕ್ಕೆ. ಹೌದೌದು, ದೊಡ್ಡ ಮಹಿಳಾ ಕುಲತಿಕ್ಲಿ ತಾನೇ ಇವಳು. ಅಯ್ಯೋ ಅತ್ತೆ, ಆಯ್ತು ಸುಮ್ಮನೆ ನಿಂತ್ಕೊಳಕ್ ಕಂಡಿದ್ದೀನಿ. ಶ್ರುತಿ, ಹೇಗಿತ್ತಮ್ಮ ನಮ್ಮೂರು, ಹೊಲ ಗದ್ದೆ ಎಲ್ಲ ನೋಡಿದ್ಯಾ? ಹ್ಞೂ ಅಜ್ಜಿ, ಇಟ್ಸ್ ರಿಯಲಿ ವಾವ್. ತೊಟ್ಟಿ ನನ್ನ ಮನೆ ಅಂತ ಸೀರಿಯಲ್ಗೆ ನಾನು ಡಬ್ ಮಾಡಿದ್ದೆ. ಅದೆಂತ ಹೆಸರು ಇದು, ತೊಟ್ಟಿ ನನ್ನ ಮಗನೇ ಅಂತ? ತೊಟ್ಟಿ ನನ್ನ ಮಗನೇ ಅಲ್ಲ ಅಜ್ಜಿ, ತೊಟ್ಟಿಯ ಮನೆ. ಸಾರಿ, ಹೆಸರು ಮರ್ತೋಗ್ಬಿಟ್ಟಿದೆ. ಇರ್ಲಿ ಬಿಡು. ಏನಮ್ಮ ಬ್ಯೂಟಿಷಿಯನ್, ನಮ್ಮ ಹಳ್ಳಿಲಿರೋ ಬಣ್ಣ ನಿನ್ನ ಬಣ್ಣದ ಅಂಗಡಿಲಿ ಇದೆಯಾ? ಇಲ್ಲ ಅಜ್ಜಿ, ನಿಜವಾಗ್ಲೂ ನಿಮ್ಮೂರ್ ತುಂಬಾ ಚೆನ್ನಾಗಿದೆ. ಏನ್ ನೋಡ್ತಾ ನಿಂತಿದ್ಯಣ್ಣಮ್ಮ, ಹೋಗ ಆರ್ತಿ ತಗೊಂಬ. ಸರಿ ಅಮ್ಮ. ಅಂತೂ 3 ಜನ ಮೊಮ್ಮಕ್ಕಳು, 3 ಜನ ಸೊಸೆಯರು ಮೊದಲನೇ ಸಾರಿ ಈ ಲಕ್ಕಿ ಮನೆಗೆ ಬಂದಿದ್ದೀರ. ಸಂತೋಷ ಆಗ್ತಾ ಇದೆ ಕಣ್ರಪ್ಪ. ಏನು ಈ ಸರಿ ಬರೀ ಅಣ್ಣಮ್ಮನು? ಎಲ್ಲಮ್ಮ, ಬೀರಮ್ಮ, ಮಾರಮ್ಮ, ಚೌಡಮ್ಮ, ಗೌರಮ್ಮ, ಲಕ್ಕಮ್ಮ, ಅಟಿಲಕ್ಕಮ್ಮ ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲಿ ಹೆಸರು ರೈಮಿಂಗ್ ಅಲ್ಲಿ ಇಟ್ಟಿರ್ತಾರಾ? ರೈಮಿಂಗು ಟೈಮಿಂಗು ಅದೆಲ್ಲ ಏನು ಇಲ್ಲ ಸ್ವಂತ ಬಿಡಿ, ಇದೆಲ್ಲ ದೇವ್ರ ಹೆಸರು. ಅಮ್ಮ, ಈ ಸಲ ಆರ್ತಿಗೆ ನೀನು ನಮ್ಮ ಜೊತೆನೆ ಬಾ. ನಾನ್ ಯಾಕೋ? ನಾವು ಬಂದಾಗಲೆಲ್ಲ ನೀನೇ ಆರತಿ ಮಾಡಿಸ್ತೀಯ, ಒಂದಿನಾದ್ರೂ ನಮ್ಮ ಜೊತೆ ಬೇಡವಾ? ಬಾ ಈ ಸಲ ಬಾ. ಸರ್ಕೊಳೆ ಸೌದಾಮಿನಿ. ಅಣ್ಣಮ್ಮ, ಆರತಿ ಮಾಡಮ್ಮ. ಈ ಸಲ ಆರ್ತಿಯ ಹಾಡು ನಾನೇ ಆಡ್ಲಾ? ಹಾಡೋಣ. ಅಯ್ಯೋ, ಈಗ ನಾವು ಹಾಡು ಬೇರೆ ಕೇಳ್ಬೇಕಾ? ಇದು ಬರೀ ಹಾಡಲ್ಲ ಕಣೆ, ಕೇಳಕ್ ಒಂಥರ ಚೆನ್ನಾಗಿರುತ್ತೆ. ಏನಿನ ಹಾಡುಕಂದ ಹಾಡು. ನಾಯಿ ಕಣ್ಣು, ನರಿ ಕಣ್ಣು, ಮರಿ ಕಣ್ಣು, ಮಾರಿ ಕಣ್ಣು, ರಾ ಕಣ್ಣು, ಮೂ ಕಣ್ಣು, ಎಲ್ಲಾ ಕಣ್ ದೃಷ್ಟಿನೂ ಇಲ್ದೋಗ್ಲಿ. ಕರೆಕ್ಟ್ ಆಗಿತ್ತ ಅಣ್ಣಮ್ಮ? ಕರೆಕ್ಟ್ ಆಗಿತ್ತು. ನಾನು ಅವತ್ತು ಹೇಳಿದ್ದು, ಇನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ? ಓ, ಮತ್ತೆ ನನ್ನ ಹೆಂಡತಿ ಅಂದ್ರೆ ಏನ್ ಸುಮ್ನೆನಾ? ಓ, ಅವಳಿಗೆ ಇದು ಮೆಮೊರಿ ಪವರ್ ಬೇಜಾನ್ ಐತೆ. ನಿಮ್ ಜೊತೆ ಕಳೆದ ಪ್ರತಿ ಕ್ಷಣನೂ ನೆನ್ಪಲ್ಲಿದೆ ರೀ. ಸುಮ್ಮನೆ ರೇ. ಅಂದಾಗೆ ಮೀನಾ ಅವ್ರೆ, ಅದೇನದು ರಾ ಕಣ್ಣು, ಮೂ ಕಣ್ಣು? ಓದ್ಗೀತ ಇವಳಿಗೂ ಅದೇ ಡೌಟ್ ಬಂದಿತ್ತು. ಅದನ್ನ ಆಮೇಲೆ ಹೇಳ್ತೀನಿ, ಎಲ್ಲ ಒಳಗಡೆ ನಡೀರಿ. ನಮ್ಮ ಊರ್ನವ್ರು ಯಾರು ಬೇಕಾದ್ರೂ ಇಲ್ಲೇ ಬರ್ಬೋದು. ನನ್ನ ಇಲ್ಲೇನಾದ್ರೂ ನೋಡಿದ್ರೆ ನನ್ನ ಕತೆ ಮುಗಿದೋಯ್ತು. ಆದಷ್ಟು ನಾನು ಮನೆ ಒಳಗಡೆನೆ ಇರ್ಬೇಕು.